ಪಾವಿತ್ರ್ಯವಾದಂಥ ನೆಲ ಪ್ರಯಾಗರಾಜ್ನ ಮಹಾ ಕುಂಭಮೇಳದ ಈ ಒಂದು ಸಂಭ್ರಮ ಸಡಗರ ಸನಾತನಿಗಳ ಸಮಾಗಮಕ್ಕೆ ಸಾಕ್ಷಿ ಆಗ್ತಾ ಇದೆ. ಕೋಟ್ಯಾಂತರ ಜನ, ಒಂದು ದಿನಕ್ಕೆ ಕೋಟಿ ಕೋಟಿ ಜನ. ಈ ಒಂದು 45 ದಿನದಲ್ಲಿ ಸುಮಾರು 50 ಕೋಟಿಗೂ ಹೆಚ್ಚು ಜನ ಭಾಗವಹಿಸುವ ನಿರೀಕ್ಷೆ ಇದೆ. ನೋಡಿ, ಇವರೆಲ್ಲ ಬಂದಿದ್ರಲ್ಲ, ಇವರೆಲ್ಲ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದವರು. ರಾಜಸ್ಥಾನದವರು ಇದ್ದಾರೆ, ಬೆಂಗಳೂರಿನವ್ರು ಇದ್ದಾರೆ. ಅವರೆಲ್ಲರೂ ಕೂಡ ಸನಾತನಿಗಳ ಸಮಾಗಮ ಒಂದು ಆಧ್ಯಾತ್ಮಿಕ ಇಡೀ ವಿಶ್ವಕ್ಕೆ ಭಾರತದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನ ತೋರಿಸುವಂತ ಸಮಯ ಇದು. ಕನ್ನಡಿಗರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಎಲ್ಲಿನವರು ಸರ್? ನಾನು ಬಂದು ದೇವನಹಳ್ಳಿಯಿಂದ. ನನ್ನ ಹೆಸರು ಯಶ್ ಅಂತ. ಸೊ ನಾವು ಬೆಂಗಳೂರಿಂದ ಟ್ರಾವೆಲ್ ಮಾಡಿದ್ದೀರಿ. 11ನೇ ತಾರೀಕು ಕುತ್ಕೊಂಡಿದ್ದು, ಇಲ್ಲಿ 12ನೇ ತಾರೀಕು 1:30 ರೀಚ್ ಆದ್ರಿ. ಸೊ ಆಮೇಲೆ ಬೆಳಗ್ಗೆ 5 ಗಂಟೆಗೆ ನಮ್ಮವ್ರದ್ದು ಇಲ್ಲಿ ಪಂಡಾಲ ಇದೆ. ಸೊ ಅಖಾಡದಲ್ಲಿ ಎಲ್ಲ ಬಂದು ಸ್ಟೇ ಮಾಡಿ, ಮತ್ತೆ ಮಾರನೇ ದಿನ 13ನೇ ತಾರೀಕು ಹೇಳ್ತಾರೆ ಇದೆವು ಸ್ನಾನ ಮಾಡಿಬಿಟ್ಟು ಆಮೇಲೆ ವಾಪಸ್ ಪಂಡಾಲ ಎಲ್ಲ ಬಂದು ಒಂದು ಪವಿತ್ರವಾದಂಥ ಮಹಾಕುಂಭ ನಮ್ಮ ಜೀವಿತ ಅವಧಿಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ನಾವೆಷ್ಟು ಪಾವನರು ಸರ್. ಪಾವನ ಧರ್ತಿ. ನಾವು ಕರ್ನಾಟಕದಿಂದ ದೇವನಹಳ್ಳಿಯಿಂದ ಬಂದಿದ್ದೀವಿ. ಇಲ್ಲಿ ಬಂದು ನಾವೆಲ್ಲ ನೋಡಿದ್ದೀವಿ. ನೋಡಿಬಿಟ್ಟು ಎಲ್ಲ ನಮ್ಗೆ ಭಾಳ ಖುಷಿ ಆಯಿತು. ಈ ಪಬ್ಲಿಕ್ ನೋಡಿಬಿಟ್ಟು ನಮ್ಮ ಸನಾತನ ಧರ್ಮಕ್ಕೆ ಒಂದು ಸಂದೇಶ ಕಳಿಸ್ತಾ ಇದ್ದೀವಿ. ನೋಡಿ, ನಮ್ಮ ಧರ್ಮದ ಮೇಲೆ ಶೋಷಣೆ, ನಮ್ಮ ಸನಾತನಿಗಳ ಮೇಲೆ ದೌರ್ಜನ್ಯ, ಬಲಾತ್ಕಾರ, ಇದೆಲ್ಲದರ ನಡುವೆ ಇಂಥದ್ದೊಂದು ಶಕ್ತಿ ಪ್ರದರ್ಶನ ನಮ್ಮ ಹಿಂದೂ ಧರ್ಮಕ್ಕೆ ಬೇಕಾಗಿತ್ತ? सभी हिंदू धर्म को एकता दिखानी चाहिए और ऐसे महाकुंभ में सब हिंदू धर्म को एकता दिखानी चाहिए. हिंदू सब एक होना चाहिए. एक है तो अनेक है, अनेक है तो एक है. जय. ಇಲ್ಲಿ ಯಾವುದೋ ಒರಿಸ್ಸಾದವರಿದ್ದಾರೆ, ಯಾರೋ ಆಂಧ್ರದವರಿದ್ದಾರೆ, ಯಾರೋ ಕರ್ನಾಟಕದವರಿದ್ದಾರೆ, ಯಾರೋ ರಾಜಸ್ಥಾನದವರಿದ್ದಾರೆ, ಯಾರೋ ತಮಿಳುನಾಡವರಿದ್ದಾರೆ, ಯಾರೋ ಚೆನ್ನೈನವರಿದ್ದಾರೆ, ಯಾರೋ ಹಿಮಾಲಯದವರಿದ್ದಾರೆ. ಆದ್ರೆ ಅದೆಲ್ಲದ್ರ ಹೊರತಾಗಿ ನಾವು ಯಾರು ಹೇಳಿ ಸರ್? ನಾನು ಕರ್ನಾಟಕ ಮೈಸೂರು ನೈನಲ್ಲಿಂದ ಬಂದಿರೋದು. ಇದು ಪ್ರಯಾಗರಾಜ್ ದೇವಸ್ಥಾನ, ಪವಿತ್ರ ಗಂಗಾ ದೇವಸ್ಥಾನ. ಸ್ನಾನ ಮಾಡಬೇಕು. ತುಂಬ ಖುಷಿ ಆಗತ್ತೆ, ನಮ್ಮ ಆತ್ಮಗೆ ಶಾಂತಿ ಆಗತ್ತೆ. ಇದು 144 ವರ್ಷಕ್ಕೆ ಒಂದೇ ಸತಿ ಬರೋದು. ಇದಕ್ಕೆ ನಮ್ಮ ಹಿಂದೂ ರಾಷ್ಟ್ರ ಅವರ ಎಲ್ಲರೂ ಬರಬೇಕು, ಖುಷಿ ಪಡಬೇಕು, ಎಲ್ಲರೂ ಜನಗೆ ಖುಷಿ ಆಗಬೇಕು. ಪ್ರಯಾಗರಾಜ್ ನಗರ ಸ್ನಾನ ಮಾಡಬೇಕು, ಎಲ್ಲರಿಗೆ ಖುಷಿ ಆಗಬೇಕು. ಹರ್ ಹರ್ ಗಂಗೆ ಮಹಾದೇವ್, ಹರ್ ಹರ್ ಗಂಗೆ, ಹರ್ ಹರ್ ಗಂಗೆ. एक बार सर. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. ईश्वर अल्लाह नयरे राम सीताराम 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 सीताराम. गवराजा भगवान की जय. भोलेनाथ, जय भोलेनाथ, जय सन. बम 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 बम. नमो नमः पार्वती पते. हर हर महादेव के जय. नाथम धर्म की जय हो. महादेव, हर हर महादेव. जय जय श्री राम. जय जय श्री राम. बोलो भारत माता के जय. बोलो रैका समाज के महामंडलेश्वर महादेव की जय. बोलिए योगी जी की जय. ನೋಡಿ, ಇದು ಸನಾತನಿಗಳ ಸಮಾಗಮ, ಸನಾತನಿಗಳ ಸಂಗಮ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಶಕ್ತಿ ಭಾರತದ್ದೇನು ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ. ಭಾರತದ ಪರ್ವಕಾಲ ಇದು. ವಿಶ್ವಕ್ಕೆ ಭಾರತದಿಂದ ಒಂದು ಸಂದೇಶವನ್ನು ರವಾನಿಸುವಂತ ಸಮಯ ಇದು. ಅದುವೇ ಮಹಾ ಕುಂಭಮೇಳ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಪ್ರಯಾಗರಾಜ್ನಿಂದ. ನಮಸ್ಕಾರ. ಪಾವಿತ್ರ್ಯವಾದಂಥ ನೆಲ ಪ್ರಯಾಗರಾಜ್ನ ಮಹಾ ಕುಂಭಮೇಳದ ಈ ಒಂದು ಸಂಭ್ರಮ ಸಡಗರ ಸನಾತನಿಗಳ ಸಮಾಗಮಕ್ಕೆ ಸಾಕ್ಷಿ ಆಗ್ತಾ ಇದೆ. ಕೋಟ್ಯಾಂತರ ಜನ, ಒಂದು ದಿನಕ್ಕೆ ಕೋಟಿ ಕೋಟಿ ಜನ. ಈ ಒಂದು 45 ದಿನದಲ್ಲಿ ಸುಮಾರು 50 ಕೋಟಿಗೂ ಹೆಚ್ಚು ಜನ ಭಾಗವಹಿಸುವ ನಿರೀಕ್ಷೆ ಇದೆ. ನೋಡಿ, ಇವರೆಲ್ಲ ಬಂದಿದ್ರಲ್ಲ, ಇವರೆಲ್ಲ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದವರು. ರಾಜಸ್ಥಾನದವರು ಇದ್ದಾರೆ, ಬೆಂಗಳೂರಿನವ್ರು ಇದ್ದಾರೆ. ಅವರೆಲ್ಲರೂ ಕೂಡ ಸನಾತನಿಗಳ ಸಮಾಗಮ ಒಂದು ಆಧ್ಯಾತ್ಮಿಕ
ಇಡೀ ವಿಶ್ವಕ್ಕೆ ಭಾರತದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನ ತೋರಿಸುವಂತ ಸಮಯ ಇದು. ಕನ್ನಡಿಗರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಎಲ್ಲಿನವರು? ಸರ್ ನಾನು ಬಂದು ದೇವನಹಳ್ಳಿಯಿಂದ, ನನ್ನ ಹೆಸರು ಯಶ್ ಅಂತ. ಸೊ ನಾವು ಬೆಂಗಳೂರಿಂದ ಟ್ರಾವೆಲ್ ಮಾಡಿದ್ದೀರಿ. 11ನೇ ತಾರೀಕು ಕೂತ್ಕೊಂಡಿದ್ದು, ಇಲ್ಲಿ 12ನೇ ತಾರೀಕು 1:30 ರೀಚ್ ಆದ್ರಿ. ಸೊ ಆಮೇಲೆ ಬೆಳಗ್ಗೆ 5 ಗಂಟೆಗೆ ನಮ್ಮವ್ರದ್ದು ಇಲ್ಲಿ ಪಂಡಾಲ ಇದೆ. ಸೊ ಅಖಾಡದಲ್ಲಿ ಎಲ್ಲ ಬಂದು ಸ್ಟೇ ಮಾಡಿ, ಮತ್ತೆ ಮಾರನೇ ದಿನ 13ನೇ ತಾರೀಕು ಹೇಳ್ತಾರೆ ಇದೆವು ಸ್ನಾನ ಮಾಡಿಬಿಟ್ಟು ಆಮೇಲೆ ವಾಪಸ್ ಪಂಡಾಲ ಎಲ್ಲ ಬಂದು ಒಂದು ಪವಿತ್ರವಾದಂತ ಮಹಾಕುಂಭ ನಮ್ಮ ಜೀವಿತ ಅವಧಿಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ನಾವೆಷ್ಟು ಪಾವನರು ಸರ್. ಪಾವನ್ ಧರ್ತಿ ನಾವು ಕರ್ನಾಟಕದಿಂದ ದೇವನಹಳ್ಳಿಯಿಂದ ಬಂದಿದ್ದೀವಿ. ಇಲ್ಲಿ ಬಂದು ನಾವೆಲ್ಲ ನೋಡಿದ್ದೀವಿ. ನೋಡಿಬಿಟ್ಟು ಎಲ್ಲ ನಮ್ಗೆ ಭಾಳ ಖುಷಿ ಆಯಿತು. ಈ ಪಬ್ಲಿಕ್ ನೋಡಿಬಿಟ್ಟು ನಮ್ಮ ಸನಾತನ ಧರ್ಮಕ್ಕೆ ಒಂದು ಸಂದೇಶ ಕಳಿಸ್ತಾ ಇದ್ದೀವಿ. ನೋಡಿ, ನಮ್ಮ ಧರ್ಮದ ಮೇಲೆ ಶೋಷಣೆ, ನಮ್ಮ ಸನಾತನಿಗಳ ಮೇಲೆ ದೌರ್ಜನ್ಯ, ಬಲಾತ್ಕಾರ, ಇದೆಲ್ಲದರ ನಡುವೆ ಇಂಥದ್ದೊಂದು ಶಕ್ತಿ ಪ್ರದರ್ಶನ ನಮ್ಮ ಹಿಂದೂ ಧರ್ಮಕ್ಕೆ ಬೇಕಾಗಿತ್ತ? सभी हिंदू धर्म को एकता दिखानी चाहिए और ऐसे महाकुंभ में सब हिंदू धर्म को एकता दिखानी चाहिए. हिंदू सब एक होना चाहिए. एक है तो अनेक है, अनेक है तो एक है. जय ಇಲ್ಲಿ ಯಾವುದೋ ಒರಿಸ್ಸಾದವರಿದ್ದಾರೆ, ಯಾರೋ ಆಂಧ್ರದವರಿದ್ದಾರೆ, ಯಾರೋ ಕರ್ನಾಟಕದವರಿದ್ದಾರೆ, ಯಾರೋ ರಾಜಸ್ಥಾನದವರಿದ್ದಾರೆ, ಯಾರೋ ತಮಿಳುನಾಡವರಿದ್ದಾರೆ, ಯಾರೋ ಚೆನ್ನೈನವರಿದ್ದಾರೆ, ಯಾರೋ ಹಿಮಾಲಯದವರಿದ್ದಾರೆ. ಆದ್ರೆ ಅದೆಲ್ಲದ್ರ ಹೊರತಾಗಿ ನಾವು ಯಾರು ಹೇಳಿ? ಸರ್ ನಾನು ಕರ್ನಾಟಕ ಮೈಸೂರು ನೈನಲ್ಲಿಂದ ಬಂದಿರೋದು. ಇದು ಪ್ರಯಾಗರಾಜ್ ದೇವಸ್ಥಾನ, ಪವಿತ್ರ ಗಂಗಾ ದೇವಸ್ಥಾನ ಸ್ನಾನ ಮಾಡಬೇಕು. ತುಂಬ ಖುಷಿ ಆಗತ್ತೆ, ನಮ್ಮ ಆತ್ಮಗೆ ಶಾಂತಿ ಆಗತ್ತೆ. ಇದು 144 ವರ್ಷಕ್ಕೆ ಒಂದೇ ಸತಿ ಬರೋದು. ಇದಕ್ಕೆ ನಮ್ಮ ಹಿಂದೂ ರಾಷ್ಟ್ರ ಅವರ ಎಲ್ಲಾರು ಬರಬೇಕು, ಖುಷಿ ಪಡಬೇಕು, ಎಲ್ಲಾರು ಜನಗೆ ಖುಷಿ ಆಗಬೇಕು. ಪ್ರಯಾಗರಾಜ್ ನಗರ ಸ್ನಾನ ಮಾಡಬೇಕು, ಎಲ್ಲಾರ್ಗೆ ಖುಷಿ ಆಗಬೇಕು. ಹರ್ ಹರ್ ಗಂಗೆ, हर हर गंगे, हर हर गंगे. एक बार सर. रघुपति राघव राजा राम पतित पावन सीताराम, रघुपति राघव राजा राम पतित पावन राम. ईश्वर अल्लाह नयरे राम सीताराम 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 सीताराम. गवराजा भगवान की जय भोलेनाथ, जय भोलेनाथ. जय सन. बम 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 बम. नमो नमः पार्वती पते हर हर महादेव के जय. आदम धर्म की जय हो. महादेव, हर हर महादेव. जय जय श्री राम. जय जय श्री राम. बोलो भारत माता के जय. बोलो रैका समाज के महामंडलेश्वर महादेव की जय बोलिए योगी जी की जय. ನೋಡಿ, ಇದು ಸನಾತನಿಗಳ ಸಮಾಗಮ, ಸನಾತನಿಗಳ ಸಂಗಮ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಶಕ್ತಿ ಭಾರತದ್ದೇನು ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ. ಭಾರತದ ಪರ್ವಕಾಲ ಇದು. ವಿಶ್ವಕ್ಕೆ ಭಾರತದಿಂದ ಒಂದು ಸಂದೇಶವನ್ನು ರವಾನಿಸುವಂತ ಸಮಯ ಇದು. ಅದುವೇ ಮಹಾಕುಂಭಮೇಳ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಪ್ರಯಾಗರಾಜ್ನಿಂದ ನಮಸ್ಕಾರ.